ಸಾಮಾನ್ಯ ಹುಡುಗನಿಂದ ಪ್ಯಾನ್ ಇಂಡಿಯಾ ಸೂಪರ್ ಸ್ಟಾರ್ ಆದ ರೋಚಕ ಪಯಣ. ಒಬ್ಬ ಸಾಮಾನ್ಯ ಹುಡುಗ, ಕೈಯಲ್ಲಿ ಯಾವುದೇ ದೊಡ್ಡ ಅವಕಾಶಗಳಿಲ್ಲ, ಹಿಂದೆ ಯಾವುದೇ ಸಿನಿಮಾ ಕುಟುಂಬದ ಬೆಂಬಲವಿಲ್ಲ. ಆದರೆ ಮನಸ್ಸಿನಲ್ಲಿ ಇದ್ದದ್ದು ಮಾತ್ರ ಒಂದೇ ಕನಸು: ನಾನು ಏನಾದರೂ ಸಾಧಿಸಬೇಕು, ನನ್ನದೇ ಆದ ಗುರುತು ಸೃಷ್ಟಿಸಬೇಕು. ಈ ಕನಸನ್ನು ಹಿಡಿದು ಬೆಂಗಳೂರಿಗೆ ಬಂದ ಆ ಹುಡುಗ ಮುಂದೆ ಕನ್ನಡ ಚಿತ್ರರಂಗದ ಇತಿಹಾಸವನ್ನೇ ಬದಲಿಸುವ ಮಟ್ಟಕ್ಕೆ ಬೆಳೆದು ನಿಲ್ಲುತ್ತಾನೆ. ಇಂದು ಭಾರತ ಮಾತ್ರವಲ್ಲ, ವಿಶ್ವದಾದ್ಯಂತ ಅಭಿಮಾನಿಗಳನ್ನು ಹೊಂದಿರುವ ಆ ವ್ಯಕ್ತಿ ರಾಕಿಂಗ್ ಸ್ಟಾರ್ ಯಶ್. KGFನ ರಾಕಿ ಬಾಯ್ ಆಗಿ ಕೋಟ್ಯಾಂತರ ಜನರ ಹೃದಯ ಗೆದ್ದ ಯಶ್ ಅವರ ಯಶಸ್ಸಿನ ಹಿಂದೆ ಇರುವ ಕಥೆ ನಿಜಕ್ಕೂ ರೋಚಕ. ಯಶ್ ಅವರ ಈ ಸ್ಥಾನ ತಲುಪುವ ಪಯಣ ಅಷ್ಟು ಸುಲಭವಾಗಿರಲಿಲ್ಲ. ಹಾಗಾದರೆ ಯಶ್ ಯಾರು? ಅವರು ಎಲ್ಲಿಂದ ಬಂದರು? ಸಿನಿಮಾಕ್ಕೆ ಬರುವ ಮೊದಲು ಏನು ಮಾಡುತ್ತಿದ್ದರು? ಕನ್ನಡದ ನಟನಾಗಿ ಪ್ರಾರಂಭವಾದ ಅವರ ಪಯಣ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಹೇಗೆ ಬದಲಾಯಿತು? ಮತ್ತು KGFನ ಯಶಸ್ಸಿನ ನಂತರ ಯಶ್ ಅವರ ಮುಂದಿನ ಗುರಿ ಏನು? ಇವೆಲ್ಲವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಯಶ್ ಅವರ ಬಾಲ್ಯ. ಯಶ್ ಅವರ ಮೂಲ ಹೆಸರು ನವೀನ್ ಕುಮಾರ್ ಗೌಡ. ಅವರು ಕರ್ನಾಟಕದ ಹಾಸನ ಜಿಲ್ಲೆಯ ಭುವನಹಳ್ಳಿಯಲ್ಲಿ ಜನಿಸಿದರು. ನಂತರ ಅವರ ಕುಟುಂಬ ಮೈಸೂರಿನಲ್ಲಿ ನೆಲೆಸುತ್ತದೆ. ಚಿಕ್ಕ ವಯಸ್ಸಿನಲ್ಲೇ ಯಶ್ ಅವರಿಗೆ ಸಿನಿಮಾ ಮತ್ತು ನಟನೆಯಲ್ಲಿ ಆಸಕ್ತಿ ಇತ್ತು. ಆದರೆ ಅವರು ಸಿನಿಮಾ ಕುಟುಂಬದಿಂದ ಬಂದವರಲ್ಲ. ಅವರ ತಂದೆ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಅಷ್ಟೇನು ಹೇಳಿಕೊಳ್ಳುವಂತಹ ದೊಡ್ಡ ಕುಟುಂಬವಲ್ಲ. ಸಾಮಾನ್ಯ ಕುಟುಂಬದಿಂದ ಬಂದ ಯಶ್ ಅವರ ಮನಸ್ಸಿನಲ್ಲಿ ಮಾತ್ರ ದೊಡ್ಡ ಕನಸುಗಳಿದ್ದವು. ಅವರಿಗೆ ಜೀವನದಲ್ಲಿ ಏನಾದರೂ ವಿಭಿನ್ನವಾಗಿ ಮಾಡಬೇಕು ಎಂಬ ಆಸೆ ಇತ್ತು. ನಟನೆ ತನ್ನ ಜೀವನದ ಗುರಿಯಾಗಬೇಕು ಎಂಬ ನಿರ್ಧಾರವನ್ನು ಅವರು ಚಿಕ್ಕ ವಯಸ್ಸಿನಲ್ಲೇ ತೆಗೆದುಕೊಂಡಿದ್ದರು. ನಂತರ ಬೆಂಗಳೂರಿನತ್ತ ಹೆಜ್ಜೆ. ಸಿನಿಮಾದಲ್ಲಿ ದೊಡ್ಡ ನಟನಾಗಬೇಕು ಎಂಬ ಕನಸು ಕಂಡ ಯಶ್ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಬೆಂಗಳೂರಿನತ್ತ ಬಂದರು. ಆ ಸಮಯದಲ್ಲಿ ಅವರ ಬಳಿ ದೊಡ್ಡ ಹಣ ಇರಲಿಲ್ಲ. ಚಿತ್ರರಂಗದಲ್ಲಿ ಯಾವುದೇ ಗಾಡ್ ಫಾದರ್ ಇರಲಿಲ್ಲ. ಆದರೆ ಅವರ ಬಳಿ ಇದ್ದದ್ದು ಒಂದೇ ಒಂದು ಶಕ್ತಿ: ಆತ್ಮವಿಶ್ವಾಸ. ಅವರು ರಂಗಭೂಮಿಯ ಮೂಲಕ ತಮ್ಮ ನಟನಾ ಪಯಣವನ್ನು ಆರಂಭಿಸಿದರು. ನಾಟಕಗಳಲ್ಲಿ ಅಭಿನಯಿಸುತ್ತಾ ತಮ್ಮ ನಟನಾ ಸಾಮರ್ಥ್ಯವನ್ನು ಬೆಳೆಸಿಕೊಂಡರು. ರಂಗಭೂಮಿ ಯಶ್ ಅವರಿಗೆ ಕೇವಲ ಅಭಿನಯ ಕಲಿಸಲಿಲ್ಲ, ಜನರ ಮುಂದೆ ನಿಲ್ಲುವುದು, ಡೈಲಾಗ್ ಹೇಳುವುದು, ಪಾತ್ರಗಳನ್ನು ಅರ್ಥ ಮಾಡಿಕೊಳ್ಳುವುದು ಇವೆಲ್ಲವನ್ನು ಕಲಿಸಿತು. ಇದೇ ಅನುಭವ ಮುಂದೆ ಅವರ ಸಿನಿಮಾಗಳಲ್ಲಿ ಬಹಳಷ್ಟು ಸಹಾಯ ಮಾಡಿತು. ಕಿರುತೆರೆಯಿಂದ ಬೆಳ್ಳಿತೆರೆಗೆ. ಯಶ್ ಅವರ ಆರಂಭಿಕ ದಿನಗಳಲ್ಲಿ ಕನ್ನಡ ಕಿರುತೆರೆಯು ಪ್ರಮುಖ ಪಾತ್ರ ವಹಿಸಿತು. ಟೆಲಿವಿಷನ್ ಅಲ್ಲಿ ಕಾಣಿಸಿಕೊಂಡ ನಂತರ ಜನರು ಅವರನ್ನು ಗುರುತಿಸಲು ಆರಂಭಿಸಿದರು. ನಂತರ ಬೆಳ್ಳಿತೆರೆಯಲ್ಲಿ ಅವಕಾಶಗಳು ಬರತೊಡಗಿದವು. ಆದರೆ ಮೊದಲ ಸಿನಿಮಾದಲ್ಲೇ ಯಾರೂ ಅವರನ್ನು ದೊಡ್ಡ ಸ್ಟಾರ್ ಎಂದು ಸ್ವೀಕರಿಸಲಿಲ್ಲ. ಅವರು ಒಂದೊಂದೇ ಹೆಜ್ಜೆ ಇಡುತ್ತಾ ಮುಂದೆ ಬಂದರು. ಮೊದಲ ಸಿನಿಮಾದಿಂದ ಯಶಸ್ಸಿನತ್ತ. ಯಶ್ ಅವರು ನಾಯಕನಾಗಿ ಕಾಣಿಸಿಕೊಂಡ ಪ್ರಮುಖ ಆರಂಭಿಕ ಚಿತ್ರಗಳಲ್ಲಿ ಜಂಬದ ಹುಡುಗಿ ಒಂದು. ಆದರೆ ಅವರಿಗೆ ದೊಡ್ಡ ಮಟ್ಟದ ಗುರುತನ್ನು ತಂದುಕೊಟ್ಟ ಚಿತ್ರಗಳಲ್ಲಿ ಮೊಗ್ಗಿನ ಮನಸ್ಸು ಪ್ರಮುಖವಾದದ್ದು. ಈ ಸಿನಿಮಾ ಯುವ ಪ್ರೇಕ್ಷಕರಲ್ಲಿ ಯಶ್ ಅವರನ್ನು ಪರಿಚಯಿಸಿತು. ಅವರ ಅಭಿನಯಕ್ಕೆ ಮೆಚ್ಚುಗೆ ಸಿಕ್ಕಿತು. ಇದಾದ ನಂತರ ಯಶ್ ಅವರ ಸಿನಿಮಾಗಳ ಸಂಖ್ಯೆ ಹೆಚ್ಚಾಗತೊಡಗಿತು. ರಾಜಧಾನಿ, ಕಿರಾತಕ, ಡ್ರಾಮಾ, ಗೂಗ್ಲಿ, ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಸೇರಿದಂತೆ ಹಲವು ಸಿನಿಮಾಗಳ ಮೂಲಕ ಅವರು ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡರು. ಗೂಗ್ಲಿ ಮತ್ತು ಯಶ್ ಅವರ ಸ್ಟಾರ್ ಇಮೇಜ್. ಯಶ್ ಅವರ ವೃತ್ತಿ ಜೀವನದಲ್ಲಿ ಗೂಗ್ಲಿ ಒಂದು ಪ್ರಮುಖ ತಿರುವು. ಈ ಸಿನಿಮಾದಲ್ಲಿನ ಅವರ ಸ್ಟೈಲ್, ಲುಕ್ ಮತ್ತು ಅಭಿನಯ ಯುವ ಜನರಲ್ಲಿ ದೊಡ್ಡ ಮಟ್ಟದ ಕ್ರೇಜ್ ಹುಟ್ಟಿಸಿತು. ಯಶ್ ಒಬ್ಬ ಕೇವಲ ನಟನಲ್ಲ, ಅವರು ಒಂದು ಸ್ಟೈಲ್ ಐಕಾನ್ ಆಗಿಯೂ ಗುರುತಿಸಿಕೊಳ್ಳಲು ಆರಂಭಿಸಿದರು. ಅವರ ಹೇರ್ ಸ್ಟೈಲ್, ಅವರ ಡ್ರೆಸ್ಸಿಂಗ್, ಅವರ ಡೈಲಾಗ್ ಡೆಲಿವರಿ ಇವೆಲ್ಲವೂ ಯುವಕರಲ್ಲಿ ಜನಪ್ರಿಯವಾಗತೊಡಗಿದವು. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮತ್ತು ಯಶ್. ಯಶ್ ಅವರ ವೃತ್ತಿ ಜೀವನದ ಮತ್ತೊಂದು ಪ್ರಮುಖ ಸಿನಿಮಾ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ. ಈ ಸಿನಿಮಾ ಯಶ್ ಅವರನ್ನು ಕನ್ನಡದ ಪ್ರಮುಖ ಸ್ಟಾರ್ಗಳಲ್ಲಿ ಒಬ್ಬರನ್ನಾಗಿ ಮಾಡಿತು. ಸಿನಿಮಾದ ಕತೆ, ಯಶ್ ಅವರ ಅಭಿನಯ, ರಾಧಿಕಾ ಪಂಡಿತ್ ಅವರ ಅಭಿನಯ ಮತ್ತು ಇಬ್ಬರ ನಡುವಿನ ಕೆಮಿಸ್ಟ್ರಿ ಪ್ರೇಕ್ಷಕರಿಗೆ ತುಂಬಾ ಇಷ್ಟವಾಯಿತು. ಈ ಸಿನಿಮಾದ ನಂತರ ಯಶ್ ಅವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಯಿತು.
ಯಶ್ ಮತ್ತು ರಾಧಿಕಾ ಪಂಡಿತ್. ಯಶ್ ಅವರ ವೈಯಕ್ತಿಕ ಜೀವನದಲ್ಲಿಯೂ ಸಿನಿಮಾಕ್ಕೆ ವಿಶೇಷ ಸ್ಥಾನವಿದೆ. ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ಹಲವು ಸಿನಿಮಾಗಳಲ್ಲಿ ಜೊತೆಯಾಗಿ ನಟಿಸಿದ್ದರು. ಅವರ ಸ್ನೇಹ ಕ್ರಮೇಣ ಪ್ರೀತಿಯಾಗಿ ಬದಲಾಯಿತು. ನಂತರ ಇಬ್ಬರು ವಿವಾಹವಾದರು. ಇಂದು ಯಶ್ ಮತ್ತು ರಾಧಿಕಾ ಪಂಡಿತ್ ಕನ್ನಡ ಚಿತ್ರರಂಗದ ಅತ್ಯಂತ ಜನಪ್ರಿಯ ದಂಪತಿಗಳಲ್ಲಿ ಒಬ್ಬರು. ಅವರಿಗೆ ಮಕ್ಕಳೂ ಇದ್ದಾರೆ. ಯಶ್ ಅವರು ತಮ್ಮ ಕುಟುಂಬದ ಜೊತೆಗಿನ ಸಮಯವನ್ನು ಬಹಳಷ್ಟು ಪ್ರಾಮುಖ್ಯತೆಯಿಂದ ಕಳೆಯುತ್ತಾರೆ. KGF ಯಶ್ ಅವರ ಜೀವನದ ಮಹತ್ವದ ತಿರುವು. ಈಗ ನಾನು ಹೇಳುತ್ತಿರುವುದೇ ಯಶ್ ಅವರ ಜೀವನವನ್ನು ಸಂಪೂರ್ಣವಾಗಿ ಬದಲಿಸಿದ ಸಿನಿಮಾದ ಬಗ್ಗೆ. KGF ಕನ್ನಡ ಸಿನಿಮಾವನ್ನು ಭಾರತದಾದ್ಯಂತ ದೊಡ್ಡ ಮಟ್ಟದಲ್ಲಿ ತಲುಪಿಸುವ ಕನಸನ್ನು ನಿರ್ದೇಶಕ ಪ್ರಶಾಂತ್ ನೀಲ್ ಕಂಡಿದ್ದರು. ಆ ಕಥೆಯ ಕೇಂದ್ರ ಪಾತ್ರ ರಾಖಿ. ಈ ಪಾತ್ರಕ್ಕೆ ಯಶ್ ಆಯ್ಕೆಯಾದರು. ಆದರೆ ಇದು ಸಾಮಾನ್ಯ ಸಿನಿಮಾ ಆಗಿರಲಿಲ್ಲ. ದೊಡ್ಡ ಬಜೆಟ್, ದೊಡ್ಡ ಸೆಟ್ಟುಗಳು, ದೊಡ್ಡ ಆಕ್ಷನ್ ದೃಶ್ಯಗಳು, ದೊಡ್ಡ ಕನಸು, ಎಲ್ಲವೂ ದೊಡ್ಡದಾಗಿತ್ತು. ರಾಖಿ ಬಾಯ್. KGF ಚಿತ್ರದಲ್ಲಿ ಯಶ್ ನಿರ್ವಹಿಸಿದ ಪಾತ್ರದ ಹೆಸರು ರಾಖಿ ಬಾಯ್ ಆಗಿತ್ತು. ರಾಖಿ ಬಾಯ್ ಪಾತ್ರ ಪ್ರೇಕ್ಷಕರನ್ನು ಸಂಪೂರ್ಣವಾಗಿ ಆವರಿಸಿತು. ಒಬ್ಬ ಬಡ ಹುಡುಗ, ಬಾಲ್ಯದಿಂದಲೇ ಕಷ್ಟ, ಜೀವನದಲ್ಲಿ ಹಣ ಮತ್ತು ಅಧಿಕಾರ ಪಡೆಯಬೇಕೆಂಬ ಹಠ. ಈ ಹಠದಿಂದ ಮುಂದೆ ಸಾಗುವ ರಾಕಿ ಎಂಬ ಪಾತ್ರ. ಈ ಪಾತ್ರದಲ್ಲಿ ಯಶ್ ಅವರ ದೇಹ ಭಾಷೆ, ವಾಯ್ಸ್ ಮಾಡ್ಯುಲೇಷನ್, ಡೈಲಾಗ್ ಡೆಲಿವರಿ ಎಲ್ಲವೂ ಪ್ರೇಕ್ಷಕರ ಗಮನ ಸೆಳೆಯಿತು. ವೈಲೆನ್ಸ್ ವೈಲೆನ್ಸ್ ಎಂಬಂತಹ ಡೈಲಾಗ್ಗಳು ದೇಶಾದ್ಯಂತ ವೈರಲ್ ಆದವು. KGF ಕೇವಲ ಕನ್ನಡ ಸಿನಿಮಾ ಆಗಿ ಉಳಿಯಲಿಲ್ಲ, ಇದು ಭಾರತದ ವಿವಿಧ ಭಾಷೆಗಳ ಪ್ರೇಕ್ಷಕರನ್ನು ತಲುಪಿತು. KGF ಚಾಪ್ಟರ್ 2. ಮೊದಲ ಭಾಗದ ಯಶಸ್ಸಿನ ನಂತರ ಎಲ್ಲರ ಕಣ್ಣು KGF ಚಾಪ್ಟರ್ 2 ಮೇಲೆ ಇತ್ತು. ಜನರ ನಿರೀಕ್ಷೆ ಬಹಳ ದೊಡ್ಡದಾಗಿತ್ತು. ಯಶ್ ಮತ್ತೆ ರಾಕಿ ಬಾಯ್ ಆಗಿ ತೆರೆ ಮೇಲೆ ಬಂದರು. ಈ ಬಾರಿ ಕಥೆ ಇನ್ನಷ್ಟು ದೊಡ್ಡದಾಗಿತ್ತು. ಆಕ್ಷನ್, ಎಮೋಷನ್, ರಾಜಕೀಯ, ಅಧಿಕಾರದ ಆಟ ಎಲ್ಲವೂ ಸೇರಿಕೊಂಡಿತ್ತು. ಚಿತ್ರ ಬಿಡುಗಡೆಯಾದ ನಂತರ ಭಾರತದಾದ್ಯಂತ ಭಾರೀ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಯಶ್ ಅವರ ಜನಪ್ರಿಯತೆ ಕನ್ನಡದ ಗಡಿಗಳನ್ನು ದಾಟಿ ದೇಶಾದ್ಯಂತ ಮತ್ತಷ್ಟು ಹೆಚ್ಚಾಯಿತು. ರಾಕಿ ಬಾಯ್ ಎಂಬ ಪಾತ್ರ ಯಶ್ ಅವರೊಂದಿಗೆ ಬಹುತೇಕ ಒಂದಾಗಿ ಬಿಟ್ಟಿತು. ಯಶ್ ಏಕೆ ಇಷ್ಟು ಜನಪ್ರಿಯರಾದರು? ಯಶ್ ಅವರ ಯಶಸ್ಸಿಗೆ ಕೇವಲ ಒಳ್ಳೆಯ ಸಿನಿಮಾ ಕಾರಣವಲ್ಲ. ಅವರಲ್ಲಿ ಕೆಲವು ವಿಶೇಷ ಗುಣಗಳಿವೆ. ಮೊದಲನೆಯದ್ದು ಅವರ ಪರಿಶ್ರಮ, ಎರಡನೆಯದ್ದು ಅವರ ಆತ್ಮವಿಶ್ವಾಸ, ಮೂರನೆಯದ್ದು ತಮ್ಮ ಪಾತ್ರಕ್ಕಾಗಿ ಸಂಪೂರ್ಣವಾಗಿ ಬದಲಾಗುವ ಸಾಮರ್ಥ್ಯ, ನಾಲ್ಕನೆಯದ್ದು ಪ್ರೇಕ್ಷಕರನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಮತ್ತು ಮುಖ್ಯವಾಗಿ ದೊಡ್ಡ ಕನಸು ಕಾಣುವ ಧೈರ್ಯ. ಸಾಮಾನ್ಯ ಕುಟುಂಬದಿಂದ ಬಂದ ಒಬ್ಬ ಹುಡುಗ ತನ್ನದೇ ಆದ ಸ್ಥಾನವನ್ನು ನಿರ್ಮಿಸಿಕೊಳ್ಳುವುದು ಅನೇಕ ಯುವಕರಿಗೆ ಸ್ಫೂರ್ತಿಯಾಗಿದೆ. ಯಶ್ ಅವರ ಸಿನಿಮಾದಾಚೆಯ ಪ್ರಯಾಣ. ಯಶ್ ಕೇವಲ ನಟನಾಗಿ ಮಾತ್ರ ಉಳಿಯಲು ಬಯಸುವುದಿಲ್ಲ. ಸಿನಿಮಾ ನಿರ್ಮಾಣ ಮತ್ತು ಕಥೆ ಹೇಳುವ ಕ್ಷೇತ್ರದಲ್ಲಿಯೂ ತಮ್ಮದೇ ಆದ ಗುರುತು ಮೂಡಿಸುವ ಪ್ರಯತ್ನದಲ್ಲಿದ್ದಾರೆ. ಅವರ ನಿರ್ಮಾಣ ಸಂಸ್ಥೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಮೂಲಕ ಹೊಸ ರೀತಿಯ ಕಥೆಗಳಿಗೆ ಅವಕಾಶ ನೀಡುವ ಪ್ರಯತ್ನವೂ ನಡೆದಿದೆ. ಇದು ಯಶ್ ಅವರ ವೃತ್ತಿ ಜೀವನದಲ್ಲಿ ಮತ್ತೊಂದು ಹೊಸ ಹಂತ. ಯಶ್ ಅವರ ಮುಂದಿನ ಸಿನಿಮಾಗಳು. KGF ನಂತರ ಯಶ್ ಅವರ ಮುಂದಿನ ಸಿನಿಮಾಗಳ ಬಗ್ಗೆ ದೇಶಾದ್ಯಂತ ದೊಡ್ಡ ನಿರೀಕ್ಷೆ ನಿರ್ಮಾಣವಾಗಿದೆ. ಅವರ ಪ್ರಮುಖ ಮುಂದಿನ ಯೋಜನೆಗಳಲ್ಲಿ ಟಾಕ್ಸಿಕ್ ಮುಖ್ಯವಾದದ್ದು. ಈ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ದಾಸ್. ಇದರ ಜೊತೆಗೆ ಯಶ್ ಅವರ ಮತ್ತೊಂದು ದೊಡ್ಡ ಪ್ರಾಜೆಕ್ಟ್ ರಾಮಾಯಣ ಕೂಡ ಬಹಳ ಗಮನ ಸೆಳೆದಿದೆ. ಅಶ್ವಿನ್ ನಿರ್ದೇಶನದ ಈ ಮಹತ್ವದ ಸಿನಿಮಾದಲ್ಲಿ ಯಶ್ ಅವರು ರಾವಣನ ಪಾತ್ರಕ್ಕೆ ಸಂಬಂಧಿಸಿದಂತೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಸಿನಿಮಾಗಳ ಮೂಲಕ ಯಶ್ ಭಾರತೀಯ ಸಿನಿಮಾ ಕ್ಷೇತ್ರದಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ತಮ್ಮ ಗುರುತನ್ನು ವಿಸ್ತರಿಸುವ ನಿರೀಕ್ಷೆ ಇದೆ. ಯಶ್ ಅವರ ಯಶಸ್ಸಿನ ನಿಜವಾದ ಅರ್ಥ. ಯಶ್ ಅವರ ಕಥೆಯನ್ನು ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ: ಯಶಸ್ಸು ಒಂದೇ ದಿನ ಸಿಗುವುದಿಲ್ಲ. ಇಂದು ನಾವು ನೋಡುವ ರಾಕಿಂಗ್ ಸ್ಟಾರ್ ಯಶ್ ಒಂದು ಕಾಲದಲ್ಲಿ ಅವಕಾಶಕ್ಕಾಗಿ ಕಾಯುತ್ತಿದ್ದ ಯುವಕ. ಇಂದು ಅವರ ಸಿನಿಮಾಗಳಿಗಾಗಿ ಕೋಟ್ಯಾಂತರ ಜನ ಕಾಯುತ್ತಿದ್ದಾರೆ. ಆದರೆ ಅವರ ಹಿಂದಿನ ದಿನಗಳಲ್ಲಿ ಸಣ್ಣ ಪಾತ್ರಗಳು ಇದ್ದವು, ಕಷ್ಟಗಳಿದ್ದವು, ನಿರಾಕರಣೆಗಳು ಇದ್ದವು, ಸವಾಲುಗಳಿದ್ದವು.
ಆದರೂ ಅವರು ತಮ್ಮ ಗುರಿಯನ್ನು ಬಿಟ್ಟುಕೊಡಲಿಲ್ಲ. ಒಬ್ಬ ಸಾಮಾನ್ಯ ಹುಡುಗ ಕನಸು ಕಂಡ. ಆ ಕನಸಿಗಾಗಿ ಬೆಂಗಳೂರು ಸೇರಿಕೊಂಡ. ರಂಗಭೂಮಿಯಲ್ಲಿ ಕೆಲಸ ಮಾಡಿದ. ಕಿರುತೆರೆಯಲ್ಲಿ ಕಾಣಿಸಿಕೊಂಡ. ಸಣ್ಣ ಸಿನಿಮಾಗಳಲ್ಲಿ ನಟಿಸಿದ. ನಂತರ ಕನ್ನಡದ ಸ್ಟಾರ್ ನಟ ಆದ ಮತ್ತು ಕೊನೆಗೆ ರಾಕಿ ಬಾಯ್ ಆಗಿ ಇಡೀ ಭಾರತವನ್ನು ಗೆದ್ದ. ಇದು ಕೇವಲ ಯಶ್ ಅವರ ಕಥೆಯಲ್ಲ, ಇದು ಕನಸು ಕಾಣುವ ಪ್ರತಿಯೊಬ್ಬ ಯುವಕನ ಕತೆ. ಯಶ್ ನಮಗೆ ಹೇಳಿಕೊಡುವ ದೊಡ್ಡ ಪಾಠ ಒಂದೇ: ನಿಮ್ಮ ಪರಿಸ್ಥಿತಿ ಹೇಗೇ ಇರಲಿ, ನಿಮ್ಮ ಕನಸು ದೊಡ್ಡದಾಗಿದ್ದರೆ ಅದನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸುತ್ತೀರಿ. ಏಕೆಂದರೆ ಇಂದು ನೀವು ಸಾಮಾನ್ಯ ವ್ಯಕ್ತಿಯೇ ಆಗಿರಬಹುದು, ಆದರೆ ನಾಳೆ ನಿಮ್ಮ ಪರಿಶ್ರಮವೇ ನಿಮ್ಮ ಗುರುತಾಗಬಹುದು. ಇದೇ ರಾಕಿಂಗ್ ಸ್ಟಾರ್ ಯಶ್ ಅವರ ಯಶಸ್ಸಿನ ಕತೆ. ನಿಮಗೆ ಯಶ್ ಅವರ ಯಾವ ಸಿನಿಮಾ ತುಂಬಾ ಇಷ್ಟ? ಕೆಜಿಎಫ್ ಚಾಪ್ಟರ್ 2, ಗೂಗ್ಲಿ, ಕಿರಾತಕ ಅಥವಾ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ? ಕಾಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಕನ್ನಡ ಸಿನಿಮಾ ಹಾಗೂ ಕನ್ನಡದ ಸ್ಟಾರ್ಗಳ ಬಗ್ಗೆ ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.